ಒಂದು ಪುಸ್ತಕ ಕೂಡ ಬಿಡುಗಡೆ ಮಾಡಿಸಿದ್ರು, ವ್ಯಕ್ತಿ ಶಕ್ತಿ ಅಂತ. KH ಪಾಟೀಲ್ ಅವರ ಅಸೆಂಬ್ಲಿಲಿ ವಾದ ಮಾಡಿದ್ದೆಲ್ಲ ಕೂಡ ಅದರೊಂದೇ ಕೃಷ್ಣ ಕೃಷಿ ಅಂತ ಒಂದು ಪೇಜ್ ತೆಗೆದು ನೋಡಿದೆ. ನೇಗಿಲು ಕಲದೊಳಗಿಡದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ ಅನ್ನೋ ಮಾತು ಕೂಡ ಆ ಪುಸ್ತಕದಲ್ಲಿ ಇತ್ತು. ಇವತ್ತು ನಾವು KH ಪಾಟೀಲ್ ಅವರನ್ನ ಸ್ಮರಿಸಿಕೊಂಡು ಈ ಪವಿತ್ರವಾದಂತ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಪುರಂದರದಾಸರು ಒಂದ್ ಕಡೆ ಒಂದು ಮಾತಿರ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಯಾಕೆಂದ್ರೆ ನಾನು ಮೊದಲನೇ ಬಾರಿಗೆ ಟಿಕೆಟ್ ಅನ್ನ ಪಡ್ಕೊಂಡದ್ದು 1985ರಲ್ಲಿ KH ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ. ಅವತ್ತು ವಿದ್ಯಾರ್ಥಿ ನಾಯಕರಿದ್ದೆ. ಆಗ ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು, ACC ಅಧ್ಯಕ್ಷರಾಗಿದ್ದರು. ವಿಭಿನ್ನವಾದಂತಹ ಅಭಿಪ್ರಾಯ ಇದ್ದು ಕೂಡ ರಾಜೀವ್ ಗಾಂಧಿ ಅವರು KH ಪಾಟೀಲ್ಗೆ ಸಂದೇಶ ಕೊಟ್ಟರು, ಇಂಥ ಯುವಕರು ಬೇಕು ಮುಂದಕ್ಕೆ, ನಾನು ಬಹಳ ದೂರದೃಷ್ಟಿನ ನೋಡಿದ್ದೀನಿ ಅಂತ ಹೇಳಿ ಅವರು ಮಾರ್ಗದರ್ಶನ ಕೊಟ್ಟರು. ಸೊ ಆಗ ನನಗೆ ಮೊದಲಿಗೆ ಟಿಕೆಟ್ ಸಿಕ್ತು, ದೇವೇಗೌಡರ ಮೇಲೆ ಇಟ್ಕೊಂಡೆ, ಸೋತೆ. ಜೊತೆಗೆ KH ಪಾಟೀಲ್ ಜೊತೆಗೆ ಅವರ ಜೊತೆಯಲ್ಲಿ ಶಾಸಕನಾಗಿದ್ದೆ, ಅವ್ರ ಜೊತೆಯಲ್ಲಿ ಮಂತ್ರಿ ಕೂಡ ಆಗಿದ್ದೆ. ಮಂತ್ರಿ ಕೂಡ ಕೆಲಸ ಮಾಡಂತ ಸೌಭಾಗ್ಯ ನನಗೆ ಸಿಕ್ತು. ಅದಾದ್ಮೇಲೆ ಅವ್ರ ಅಣ್ಣನ ಮಗ ನಮ್ಮ TR ಪಾಟೀಲ್ ಅವರು ಅವ್ರ ಸ್ಥಾನಕ್ಕೆ ಶಾಸಕರಾಗಿ ಬಂದ್ರು. ಅವ್ರ ಜೊತೆ ಶಾಸಕರಾಗಿ ಕೆಲಸ ಮಾಡೋಂತ ಒಂದು ಭಾಗ್ಯ ಸಿಕ್ತು. HK ಪಾಟೀಲ್ ಅವ್ರ ಜೊತೆಲಿ ಅದಾದ ಮೇಲೆ ಮಂತ್ರಿ ಅವರು ಆದ್ರು. ಅದಾದ ಮೇಲೆ 3-4 ಗೌರ್ಮೆಂಟ್ ಅಲ್ಲಿ ನಾನು ಅವರು ಸೇರಿ ಒಟ್ಟಿಗೆ ಮಂತ್ರಿ ಮಾಡೋಂತ ಕೆಲಸ ಸಿಕ್ತು. ಆದ್ರಿಂದ ಇದೊಂದು ವ್ಯಕ್ತಿಯ ಕುಟುಂಬ ಅಲ್ಲ, ಇದೊಂದು ದೊಡ್ಡ ಶಕ್ತಿ ಕುಟುಂಬ ಇಡೀ ಉತ್ತರ ಕರ್ನಾಟಕಕ್ಕೆ. ಆದ್ರಿಂದ ನಾವು ಇವತ್ತು ಯಾಕೆ ಇವ್ರನ್ನ ನೆನೆಸ್ಕೊಳ್ತಾ ಇದೀವಿ ಅಂದ್ರೆ, ದೇವ್ರು ನಮ್ಗೆ ಕೊಟ್ಟೋಗಿರೋದು 2 ಆಯ್ಕೆ, ಒಂದು ಕೊಟ್ಟೋಗ್ಬೇಕು, ಒಂದು ಬಿಟ್ಟು ಹೋಗ್ಬೇಕು. ಒಂದು ಕೊಟ್ಟೋಗುವಾಗ ನಾ ಯಾರು ಅದನ್ನ ನೆನೆಸ್ಕೊಳ್ಳಿಲ್ಲ. ಏನಾದ್ರು ಬಿಟ್ಟು ಹೋಗ ಅಂದ್ರೆ ಅವ್ರು ಮಾಡಿದಂತ ಅನೇಕ ತೀರ್ಮಾನಗಳು, ಒಂದು ಛಲ, ಒಂದು ರಾಜಕೀಯದಲ್ಲಿ ಬದ್ಧತೆ, ಒಂದು ನಂಬಿಕೆ. ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇರ್ತೀನಿ, ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಹಂಗೆ ಮನುಷ್ಯನಿಗೆ ನಂಬಿಕೆ ಕೂಡ ಬಹಳ ಮುಖ್ಯ ಅಂತೇಳಿ. ಅವ್ರಿಗೆ ಸಾಕಾರ ತತ್ವದಲ್ಲಿ ಅಪಾರವಾದಂತ ನಂಬಿಕೆ. ಸಾಕಾರ ಅಂದ್ರೆ ನಾನು ಒಬ್ಬನೇ ಬೆಳಿಬೇಕು ಅಂತಲ್ಲ, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಸಾಕಾರದ ಒಂದು ತತ್ವ. ಸೊ ಅದರಿಂದ ಜೊತೆಗೂಡ್ಕೊಂಡು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಒಂದು ದೊಡ್ಡ ನಾಯಕತ್ವ. ಅವ್ರು ಬೆಂಗಳೂರು ನಗರದಲ್ಲಿ ಜಾಸ್ತಿ ರಾಜಕಾರಣ ಮಾಡಲಿಲ್ಲ. ರಾಜಕಾರಣ ಮಾಡಿದ್ರೆ ಇಲ್ಲೂ ಕೂಡ ಬೇಕಾದಷ್ಟು ಅದನ್ನ ಇಲ್ಲಿ ಒಂದು ದೊಡ್ಡ ಸಮೂಹನೇ ಅವರು ಕಟ್ಟಲಿಕ್ಕೆ ಸಾಧ್ಯ ಆಗ್ತಿತ್ತು. ಇವತ್ತು ಅವರ ಕಾಲದಲ್ಲಿ ಬಹಳ ಜನ ಉತ್ತರ ಕರ್ನಾಟಕದಲ್ಲಿ ನಾಯಕರುಗಳನ್ನು ಕೂಡ ನಾವೆಲ್ಲ ಬೆಳೆಸಿದ್ದನ್ನೆಲ್ಲ ನಾವೆಲ್ಲ ಗಮನಿಸಿದ್ದೇವೆ. ವಿಶೇಷವಾಗಿ ಸಹಕಾರ ತತ್ವದ ಅಡಿಯಲ್ಲಿ ಬ್ಯಾಂಕ್ಗಳಲ್ಲಿ, ಆ ಬ್ಯಾಂಕು, ನಮ್ಮ ಕಾಟನ್ ಮಿಲ್ಗಳು, ಬೇರೆ ಬೇರೆ ಎಲ್ಲ ಕೂಡ ನಾವೆಲ್ಲ ಬೆಳೆಸಿದ್ದನ್ನೆಲ್ಲ ನಾವು ನೋಡಿದ್ದೇವೆ. ಇವತ್ತು ನಾವು ಯಾಕೆ ಅವ್ರು ನೆನೆಸ್ಕೊಳ್ತಾ ಇದ್ದೀವಿ, ಅವ್ರು ಮಾಡಿದಂತ ಒಂದು ಇತಿಹಾಸನ. ಅವರು ಫಾರೆಸ್ಟ್ ಮಿನಿಸ್ಟರ್ ಆಗಿದ್ರು, ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ರು, ಬೇರೆ ಬೇರೆ ಇಲಾಖೆಯಲ್ಲಿ ಬಂಗಾರಪ್ಪನವ್ರ ಸಂಪುಟದಲ್ಲಿ, ವೀರಪ್ಪಮೊಯ್ಲಿ ಸಂಪುಟದಲ್ಲಿ ಇರಲಿಲ್ಲ ಅವರು. ಆಗ ನೀವು ಬಂದ್ರಿ ಎಲ್ಲ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಸೊ ಹೋರಾಟವನ್ನ ಮಾಡಿಕೊಂಡು ಇತಿಹಾಸದ ಬಗ್ಗೆ, ಸ್ನೇಹಕ್ಕೆ ಬಹಳ ಉತ್ತಮವಾದಂತಹ ಒಂದು ಸಂಬಂಧವನ್ನ ಇಟ್ಕೊಂಡು ಬಂದಿದ್ರು. ಕೃಷ್ಣ ಸಾಹೇಬರು ಕೂಡ ನಮ್ಮ HK ಪಾಟೀಲ್ಗೆ, DR ಪಾಟೀಲ್ಗೆ ಬಹಳ ಪ್ರೀತಿ ತೋರಿಸ್ತಾ ಇದ್ರು. ಯಾಕೆಂದ್ರೆ ಅವರು
ಕೆ ಎಚ್ ಪಾಟೀಲ್ರು ಬಹಳ ಆತ್ಮೀಯರಾಗಿದ್ರು. ಸೊ ಆ ಗುಣಗಳೆಲ್ಲ ಇವ್ರ ಹತ್ರ ಅಳವಡ್ಕೊಂಡಿದೆ ಅಂತ ಹೇಳಿ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಇನ್ನೊಂದು ಇತಿಹಾಸ ಪುಟಕ್ಕೆ ಅವರು ಸೇರಿದ್ದಾರೆ. ಅದಕ್ಕೋಸ್ಕರನೇ ಇವತ್ತು ಬೆಂಗಳೂರು ನಗರ ಮತ್ತು ಕರ್ನಾಟಕ ಸರ್ಕಾರ ಈ ಒಂದು ರಸ್ತೆಗೆ ಅವರ ಹೆಸರು ಶಾಶ್ವತವಾಗಿರಬೇಕು ಅಂತ ಹೇಳಿ ಇವತ್ತು ಈ ರಸ್ತೆಗೆ ಬಹಳ ದೊಡ್ಡ ದೊಡ್ಡ ರಾಜಕಾರಣಿಗಳು ಇರುವಂತ ಈ ಭಾಗದಲ್ಲಿ ಅವನ್ನೆಲ್ಲ ಸ್ಮರಿಸಿಕೊಂಡು ಅವರ ದಾರಿಲಿ ಹೆಜ್ಜೆ ಹಾಕ್ಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಅವರ ಹೆಸರಿನಲ್ಲಿ ನಾವು ಈ ರಸ್ತೆಯ ನಾಮಕರಣವನ್ನು ಮಾಡಿದ್ದೇವೆ. ಸಹಕಾರಿ ರಂಗದ ಭೀಷ್ಮ ಶ್ರೀ ಕೆ ಎಚ್ ಪಾಟೀಲ್ ಅವರ ಒಂದು ದೊಡ್ಡ ಸೇವೆಯನ್ನು ಸ್ಮರಿಸಿ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ನಾನು ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಯಾರ್ಯಾರು ಏನೇನು ಬಿಟ್ಟು ಹೋಗಿದ್ದಾರೆ ಅದು ಬಹಳ ಮುಖ್ಯವಾದಂತ ವಿಚಾರ. ಹಂಗೆ ಇವರು ಸಹಕಾರ ರಂಗದಲ್ಲಿ ಮತ್ತು ಅವರ ನಡತೆಯಲ್ಲಿ ಯಾರಿಗಾರು ಮಾತು ಕೊಟ್ರೆ, ಇಲ್ಲ ನಾವೇನಾದ್ರು ಹೋದಾಗ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ನೇರವಾಗಿ ನಮ್ಮ ಮುಖಕ್ಕೆ ನಮ್ಮ ತಪ್ಪು ಮತ್ತು ಅವರ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ರು. ಅದ್ರ ಮೇಲೆ ನಾವು ಅನೇಕ ವಿಚಾರಗಳನ್ನ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಸಿಕ್ತಿತ್ತು. ಒಂದು ದೊಡ್ಡ ಹೋರಾಟಗಾರರು ಬಂಗಾರಪ್ಪನವರ ಸಂಪುಟದಲ್ಲಿ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರ ವಿಚಾರಧಾರೆ, ಅಸೆಂಬ್ಲಿಯಲ್ಲಿ ಅವರ ವಿಚಾರಧಾರೆ ಎಲ್ಲ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಪಕ್ಷದ ಅಧ್ಯಕ್ಷರಾಗಿ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಸೊ ಇದನ್ನ ಮುಂದಿನ ಪೀಳಿಗೆಯ ನಾವೆಲ್ಲ ರಾಜಕಾರಣಿಗಳು, ನಮ್ಮ ಮುಂದಿನ ಪೀಳಿಗೆ ಏನಿದೆ, ಅಸೆಂಬ್ಲಿಯಲ್ಲಿ ಅವರು ಮಾತಾಡಿರುವಂತಹ ಅನೇಕ ವಿಚಾರಗಳು ದಾಖಲೆಯಾಗಿ ಇವತ್ತು ಉಳ್ಕೊಂಡಿದೆ. ಅದನ್ನ ಗಮನಿಸಿಕೊಂಡು ನಮ್ಮ ಅವರ ಹೆಜ್ಜೆ ಹಾಕ್ಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಿ, ಏಕೆಂದ್ರೆ ಈ ಉಳಿಲಿ ಪೆಟ್ಟು ಬಿಡದೆ ಯಾವ ಕಲ್ಲು ಶಿಲೆ ಆಗುದಿಲ್ಲ, ಹಂಗ ನೆಲ ಉಳದೆ ಯಾವ ಜಮೀನು ಮಟ್ಟ ಆಗುದಿಲ್ಲ. ಹಂಗೆ ಯಾವ್ದಾದ್ರು ರಾಜಕಾರಣಿ ಒಂದು ಪರಿಶುದ್ಧವಾದಂತ ರಾಜಕಾರಣಿ ಆಗ್ಬೇಕು ಅಂದ್ರೆ ಅನುಭವಗಳು ಬಹಳ ಮುಖ್ಯ. ಅನುಭವ, ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ವಿಚಾರ, ಹಿರಿಯರ ಮಾರ್ಗದರ್ಶನ. ಹಿಸ್ಟ್ರಿ ಮರ್ತರೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅನ್ನಂಗೆ, ಹಿಸ್ಟ್ರಿ ಮರ್ತವನು ಈ ಹಿಸ್ಟ್ರಿನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವು ಹಿರಿಯರು ಕೂಡ ಹೇಳಿದ್ದಾರೆ. ಹಂಗೆ ಇಂಥ ದೊಡ್ಡ ಆದರ್ಶ ವ್ಯಕ್ತಿಗಳನ್ನ ನಾವೆಲ್ಲ ಪಾಲನೆ ಮಾಡ್ಕೊಂಡು ಹೋಗೋದು ಮುಂದಿನ ಯುವ ಪೀಳಿಗೆಗೆ ಬಹಳ ಮುಖ್ಯ ಅಂತ ಹೇಳಿ ಗಮನಿಸಿ, ಇವತ್ತು ಇಷ್ಟು ಚಿಕ್ಕ ಚೊಕ್ಕ ಸಮಾರಂಭಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಪೂರ್ವಕವಾಗಿ ತಾವೆಲ್ಲ ಬಂದದಕ್ಕೆ ಬಿಬಿಎಂಪಿ ಪರವಾಗಿ, ಸರ್ಕಾರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ.